ಎಂಟ್ರಿ. ಏನ್ ಕಾಣ್ತಿದೆ ಇದೇ ಎಂಟ್ರಿ. ಬೆಳಗ್ಗೆ 6 ಗಂಟೆಯಿಂದ 12 ಗಂಟೆವರೆಗೂ ದರ್ಶನ ಮಾಡಿಸ್ತಾರಂತೆ. ಸೊ ಬೆಳಗ್ಗೆ 6 ಗಂಟೆಗೆ ಬರಬೇಕು. ಹೆಲೋ, ನಮಸ್ಕಾರ ಗುರುಗಳೇ, ನಾನು ನಿಮ್ಮ ವಿನು. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ರಾಮ ಹುಟ್ಟಿದ ಊರು ಅಯೋಧ್ಯ. ನಾನು ಇದು ಬಂದುಬಿಟ್ಟು ಅಯೋಧ್ಯದು 2ನೇ ವಿಡಿಯೋ ಮಾಡ್ತಾಯಿದ್ದೀನಿ. ಈಗ ನಾನು ಹೊರಟಂಥ ರೋಡ್ ಬಂದುಬಿಟ್ಟು ರಾಮಪಥ್ ಅಂತಾರೆ, ಅಂದರೆ ರಾಮ ನಡೆದಿರುವಂಥ ದಾರಿ ಇದು. ನನ್ನ ಹಿಂದೆ ಏನು ಕಾಣಿಸ್ತಿದೆ ಈ ರೋಡ್ ಬಂದು ಹೊಸದಾಗಿ ನಿರ್ಮಾಣ ಆಗಿರೋದು. ಮತ್ತು ಶಾಪುಗಳು ಅಷ್ಟೇ ತುಂಬ ಚೆನ್ನಾಗಿದೆ, ಅಂದರೆ ತುಂಬ ಚೆನ್ನಾಗಿದೆ. ಇನ್ನು ಮುಂದೆ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ವಾಲ್ಗೊಂದು ಕಲರು, ಡೋರ್ಗೊಂದು ಕಲರು ಕಾಣ್ತಿದೆಯಾ, ಎಲ್ಲ ಈ ಥರನೇ ಇದೆ. ಸೊ ಯೂನಿಕ್ ಆಗಿದೆ, ತುಂಬ ಖುಷಿ ಆಯಿತು. ಎಲ್ಲರೂ ಇದು ಫ್ಲೈಓವರ್ ಕಾಣಿಸ್ತಿದೆಯಾ ನೋಡಿ, ಒಂದು ದೊಡ್ಡ ಹೋಟ್ಲು, ಅರುಂಧತಿ ಫುಡ್ ಆ್ಯಂಡ್ ಹಾಸ್ಪಿಟಾಲಿಟಿ ಸರ್ವಿಸ್. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಗುರು, ಎಲ್ಲ ಹೊಸದೇ ಮತ್ತು ಯೂನಿಕ್ಕಾಗಿ ಒಂದೇ ಪೇಂಟು. ಅಲ್ಲಿ ನೋಡಿ ಎಷ್ಟು ನೀಟಾಗಿ ಡೆಕೋರೇಟ್ ಮಾಡಿದ್ದಾರೆ ನೋಡಿ, ಬಾಲ್ ಥರ ಮಾಡಿದ್ದಾರೆ, ಸೂಪರ್ ಗುರು. ಅಲ್ಲಿ ನೋಡಿ ಹೂವನೇ ಸುರಿದಿದ್ದಾರೆ. ಇದು ಎಂಟ್ರಿ. ಈಗ ಇಲ್ಲಿಂದ ವೆಹಿಕಲ್ಸ್ ಅಲೋ ಇಲ್ಲ. ಇಲ್ಲಿ ನೋಡಿ ಎಲ್ಲ ಕಡೆ ಚೆಂಡು ಹೂವು ಎಷ್ಟು ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ಮತ್ತು ಅಲ್ಲಲ್ಲಿ ಈ ಪೋಸ್ಟರ್ಸ್ ಸಿಕ್ಕಾಪಟ್ಟೆ ಇದ್ದಾವೆ, ಅಂದರೆ ನೋಡಿ ಒಂದೊಂದು ಲೈಟ್ ಕಂಬಕ್ಕೂ ಒಂದೊಂದು ರಾಮನ. ನೋಡಿ ಶಾಪ್ಸ್ ಮುಂದೆ ಎಲ್ಲ ಫುಲ್ ಲೈಟಿಂಗ್ಸು, ಎಲ್ಲ ಡೋರ್ಗಳ ಮೇಲೇನು ಚಿತ್ರಣ. ಸ್ವಲ್ಪ ಝೂಮ್ ಮಾಡಿ ನೋಡ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಹೂವಲ್ಲಿ. ವಾವ್. ನಾನು ಬಂದ್ಬಿಟ್ಟು ಈಗ VIP ಗೇಟ್ ಹತ್ರ ಇದ್ದೀನಿ. ಅಂದರೆ VIPಸ್ಗೆಲ್ಲ ಇದು ಇಲ್ಲಿಂದ ಎಂಟ್ರಿ. VIPಸ್ ಎಲ್ಲ ಇಲ್ಲಿಂದಾನೇ ಬಂದಿರೋದು ಇವತ್ತು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಹೂವಿನಲ್ಲಿ ಡೆಕೋರೇಷನ್ನು. ಹಂಗೆ ನೋಡಿದ್ರೆ ಶ್ರೀಕೃಷ್ಣ ಮತ್ತು ಓಂ ಹಂಗೆ ನೋಡಿ ಅದು ರೋಡು. ಆ್ಯಕ್ಚುಲಿ ನಾವು ಹಂಗೆ ಹೋಗ್ಬೇಕು, ಬಟ್ ಇದು VIP ಗೇಟ್ ಅಂತ ನಾನು ನಿಮ್ಗೆ ತೋರಿಸ್ಲಿಕ್ಕೆ ಈ ಕಡೆ ಬಂದೆ. ನೋಡಿ ಫುಲ್ ಫ್ಲವರಲ್ಲಿ ಡೆಕೋರೇಷನ್ ಮಾಡಿದ್ದಾರೆ. ಮತ್ತು ನೋ ಡ್ರೋನ್ ಝೋನು. ಡ್ರೋನು ಅಷ್ಟೇ ಇಲ್ಲಿ ಯೂಸ್ ಮಾಡಬಾರ್ದು. ಕಾಣ್ತಿದೆಯಾ ನೋಡಿ, ಇಲ್ಲಿ ನೋಡಿ ರಾಮನ ಪಾದಗಳು ನೋಡಿ, ಹಂಗೆ ಹೋದರೆ ಸಿಕ್ಕಾಪಟ್ಟೆ ಜನ ಇದ್ದಾರೆ ಇಲ್ಲಿ ಗುರುಗಳೇ. ಈಗ VIP ಗೇಟ್ ನೋಡಿದ್ರಲ್ವಾ, ಆಲ್ಮೋಸ್ಟ್ ಮೋದಿ ಅವ್ರು ಆಗ್ಬೋದು, ಯೋಗಿ ಆದಿತ್ಯನಾಥ್ ಆಗ್ಬೋದು, ಮತ್ತು ಇನ್ನೂ ದೊಡ್ಡ VIPs. ಅಂದರೆ ಇವತ್ತು ಯಾರನ್ನ 300 ಜನರು ಕರೆದಿದ್ರೋ ಅವ್ರಿಗೆಲ್ಲ ಇದೇ ದ್ವಾರದಿಂದನೇ ಕರ್ಕೊಂಡು ಹೋಗಿದ್ದಾರೆ. ಸೊ ದರ್ಶನ ಮಾಡಿಸ್ಕೊಂಡು ಮತ್ತು ಇಲ್ಲಿ ಇದೇ ದ್ವಾರದಿಂದ ನೋಡಿ ರಾಮರ ಪಾದ ಮತ್ತು ಶ್ರೀಕೃಷ್ಣ ನೋಡಿ, ಗಣೇಶನ. VIP ಇದು ಸೆಕ್ಯೂರಿಟಿ ಈ ಥರ ಇರುತ್ತೆ ನೋಡಿ. ರೇಂಜ್ ರೋವರಲ್ಲಿ ಬಂದಿದ್ದಾರೆ ನೋಡಿ, ಅವರಿಂದ 2-3 ಕಾರು ಫುಲ್ ಫ್ಲವರ್ಸಲ್ಲಿ. ಇಲ್ಲಿ ಗಣೇಶ. ಇದು ಬಂದ್ಬಿಟ್ಟು ಸೆಕೆಂಡ್ ಗೇಟು ನೋಡಿ, ಎಲ್ಲ ಮೀಡಿಯಾದವರು ಎಲ್ಲರೂ ಇಲ್ಲೇ ಇದ್ದಾರೆ. ಸೊ ಇದು ಸೆಕೆಂಡ್ ಗೇಟು. ಎಲ್ಲ ಕಡೆ ಇವತ್ತು ಜೈ ಶ್ರೀರಾಮ್ ಜೈ ಶ್ರೀರಾಮ್. ಇದು ಸಹ VIPs ಅಂತೆ. ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ರೋಡೇ ಹೊಸದು ಗುರು, ಕಂಪ್ಲೀಟ್ ಎಲ್ಲ ಹೊಸದು ನೋಡಿ. ಹಾಗೆ ರೋಡ್ ಯಾವ ತರ ಆಗಿದೆ, ಇಟ್ಸ್ ಓಕೆ ನೋಡಿ. ಒಳ್ಳೆ ಹಬ್ಬದ ವಾತಾವರಣ ಏನು, ಹಬ್ಬನೇ ಅಲ್ವಾ. ನೋಡಿ ಇಲ್ಲೆಲ್ಲ ಫ್ರೀ ಪ್ರಸಾದ ಊಟ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನೋಡ್ಕೊಂಡ್ರೆ ಕ್ಯೂ ನೋಡಿ ಎಷ್ಟು ದೂರ ಇದೆ, ಸಿಕ್ಕಾಪಟ್ಟೆ ಉದ್ದ ಇದೆ ಗುರು ಕ್ಯೂ. ಅದೇ ಬಿಸಿ ಅನ್ನ ಸಾಂಬಾರ್ ಈ ತರ ಪಲ್ಯ ಕೂಡ ಹಾಕ್ತಿದ್ದಾರೆ. ಬಟ್ ನನಗೆ ಟೈಮ್ ಇಲ್ಲ, ಸೊ ನಾವು ಮುಂದೆ ಹೊರಡೋಣ. ಇನ್ನು ರಾಮ ಮಂದಿರ ಹತ್ರ ಹೋಗ್ಬಿಟ್ಟು ಅಲ್ಲಿ ಏನಾದ್ರು ಸಿಕ್ಕಿದ್ರೆ ತಿನ್ನೋಣ, ಓಕೆನಾ. ಇಲ್ಲಿ ನೋಡಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗಿದೆ. ಏನ್ ನೋಡ್ತಿದ್ದೀರಾ, ಇದೆ ಜನಸಾಮಾನ್ಯರಿಗೆ ಎಂಟ್ರಿ. ಸಿಕ್ಕಾಪಟ್ಟೆ ಪೊಲೀಸ್ಗಳು ಇದ್ದಾರೆ. ಮತ್ತೆ ಅದ್ರ ಪಕ್ಕದಲ್ಲೇ ನೋಡಿ ಇದೇನಂದ್ರೆ ಇರ್ಲಿಕ್ಕೆ ಅಂತ ಜಾಗ. ಹಂಗೆ ನೋಡೋಣ ಒಳಗಡೆ ಏನು ಅಂತ ನೋಡಿ. ಎಲ್ಲ ಇಲ್ಲಿ ಬಂದ್ಬಿಟ್ಟು ಸ್ಟೇ ಆಗ್ಬೋದು, ಇಲ್ಲೇ ಮಲ್ಕೊಳ್ಳೋರು ನೋಡಿ. ಇದೆಲ್ಲ ಮಲಗ್ಲಿಕ್ಕೆ ಜಾಗ. ಸುಮಾರು ಭಕ್ತರಿದ್ದಾರೆ. ಈಗ ತಾನೇ ಪೊಲೀಸ್ ಅವ್ರನ್ನ ಯಾವ ತರ ಪ್ರಾರ್ಥನೆ ಮಾಡ್ತಾರೆ ಅಂತ, ಇವರೆಲ್ಲ ಯಾವ ತರ ಪ್ರಾರ್ಥನೆ ಆಚೆ ಬಂದ್ಬಿಟ್ಟು ಇಲ್ಲಿ ಕೆಳಗಡೆ ಕೂತ್ಕೊಂಡು ಫುಲ್ ಪ್ರಾರ್ಥನೆ ಮಾಡಿ ನೋಡಿ. ಜಯ ಹನುಮಾನ್. ನೋಡಿ ಸಿಕ್ಕಾಪಡೆ ಪೊಲೀಸ್ಗಳು. ನಾನು ಹೇಳಿದ್ನಲ್ವಾ, ಇದೇ ಮುಖ್ಯ ದ್ವಾರ. ಇಲ್ಲಿ ನಿಮ್ಗೆ ಕಾಣಿಸಿದೆಯಲ್ವಾ, ಶ್ರೀರಾಮ
ಜನ್ಮಭೂಮಿ ತೀರ್ಥಕ್ಷೇತ್ರ ಅಂತ, ಅದ್ರ ಕೆಳಗಡೆ ಹನುಮಾನ್ ಗರ್ಹಿ ಅಂತ, ಅದು ಇನ್ ಸ್ವಲ್ಪ ಮುಂದೆ ಹೋಗ್ಬೇಕು. ನಮ್ಗೆ ಟೆಂಪಲ್ ಮುಂದೆನೆ ಈ ಕಡೆ ಇಲ್ಲಿ ನೋಡ್ಕೊಂಡ್ರೆ ಇದೆಲ್ಲ ಧರ್ಮಶಾಲಾ, ಅಂದ್ರೆ ಇರ್ಲಿಕ್ಕೆ ಸ್ಟೇ ಮಾಡ್ಲಿಕ್ಕೆ ಇದೆಲ್ಲ. ಈಗ ಗುರುಳೆ ಅದೇ ನಿಮ್ಗೆ ಕಾಣಿಸಿದೆ, ಅದೇ ಜನಸಾಮಾನ್ಯರ ಎಂಟ್ರಿ. ಅಂದ್ರೆ ನಾವು ನಾಳೆ ಬಂದ್ಬಿಟ್ಟು ಅಲ್ಲಿಗೆ ಬರ್ಬೇಕು ನೋಡಿ. ಇಲ್ಲಿ ಈಗ ತಾನೇ ಒಬ್ಬ ಪೊಲೀಸವ್ರನ್ನ ವಿಚಾರಣೆ ಮಾಡಿದ್ರೆ ಏನು ಅಂದ್ರೆ, ಬೆಳಗ್ಗೆ ಬಂದ್ಬಿಟ್ಟು ಒಂದು 7 ಗಂಟೆಗೆ ಬನ್ನಿ, 7 ಗಂಟೆಗೆ ಬರೋಕ್ಕೂ ಮುಂಚೆ ನೀವು ಸರಾಯು ನದಿ ಅಂದ್ರೆ ಸರಾಯು ಘಾಟ್ ಹತ್ರ ಹೋಗ್ಬಿಟ್ಟು ಅಲ್ಲಿ ಸ್ನಾನ ಮಾಡಿ, ಮತ್ತೆ ನಿಮ್ಗೆ ಹಿಂದೆ ಒಂದು ದೇವಸ್ಥಾನ ಇದೆ, ಆಂಜನೇಯ ಸ್ವಾಮಿ ದೇವಸ್ಥಾನ, ಹನುಮಾನ್ ಗಾಡ್ ಅಂತ, ಅಲ್ಲಿಗೆ ಹೋಗ್ಬಿಟ್ಟು ಅವ್ರದ್ದು ಪರ್ಮಿಷನ್ ಕೇಳ್ಕೊಂಡು ಬರ್ಬೇಕು. ಇದು ಇಲ್ಲಿನ ಆಚಾರ, ಓಕೆನಾ? ಸೊ ನಾಳೆ ಬಂದ್ಬಿಟ್ಟು ಬೆಳಗ್ಗೆನೆ ಒಂದು 7 ಗಂಟೆಗೆ ಇಲ್ಲಿರೋಣ. ಸ್ವಲ್ಪ ಕ್ರೌಡ್ ಕ್ಲಿಯರ್ ಆಯ್ತು, ಎಷ್ಟು ಚೆನ್ನಾಗಿದೆ, ಅದ್ಭುತವಾಗಿದೆ ನೋಡಿ. ಏಕ್ದಮ್ ಮಸ್ತ್ ಇದೆ ಎಂಟ್ರಿ. ಇದೆಲ್ಲ ವೈಟ್ ಅಲ್ಲಿ, ಇನ್ನು ಬೆಳಗ್ಗೆ ಸಿಕ್ಕಾಬಳೆ ಚೆನ್ನಾಗಿ ಕಾಣಿಸುತ್ತೆ ಗುರು. ಅಷ್ಟೇ ಇದ್ ಮಾಡಿದ್ರು ಒಳಗಡೆ ಬಿಡ್ತಾ ಇಲ್ಲ, ಸೊ ನಾಳೆನೆ ಬರ್ಬೇಕು. ಇದು ಬಂದ್ಬಿಟ್ಟು ನೈಟ್ ಅಲ್ಲಿ ಇದೇ ತರ ರ್ಯಾಲೀಸ್. ಸಾಕಾಗಿದೆ ಜೋಶ್ ನೋಡಿ. ಪಕ್ಕದಲ್ಲೇ ಒಂದು ಮೊಬೈಲ್ ಅಂಗಡಿ, ಇಲ್ಲಿ ನೋಡಿ ಈ ತರ ಇದೆ ಅಂಗಡಿ ಡಿಸೈನ್ಸ್ ಎಲ್ಲ. ಇನ್ನೊಂದು ಗಮನಿಸಿದೆ ಇಲ್ಲಿ ನೋಡಿ ಯಾವ ತರ ಇದೆ, ಇದು ಡಸ್ಟ್ ಬಿನ್ ಎಲ್ಲ, ಟಿ ಶರ್ಟ್ಸ್ ಈ ತರ ಮಾರುತ್ತಿದ್ದಾರೆ. ಅದಾದ್ಮೇಲೆ ಇಲ್ಲಿ ಬಟ್ಟೆ ಅಂಗಡಿ. ಇದು ಅಯೋಧ್ಯೆಯ ರಾಮ ಮಂದಿರ ಹತ್ತಿರದ ಸ್ಟ್ರೀಟ್, ಅದು ಮಂದಿರು. ಅಲ್ಲಿಂದ ಈ ಕಡೆ ಬಂದ್ರೆ ಇದು ಪಂಜಾಬ್ ಸಿಂಧ್ ಅಂತ ಇದೆಯಲ್ವಾ, ಸಿಕ್ಕಾಪಟ್ಟೆ ಕಾಸ್ಟ್ಲಿ ಮತ್ತೆ ಚಿಕ್ಕ ಹೋಟ್ಲು. ಸೊ ಸ್ವಲ್ಪ ಊಟ ಮಾಡ್ಬೇಕಾದ್ರೆ ಅಲ್ಲೇ ಕೆಳಗಡೆ ಒಂದು ಬಾಲಾಜಿ ಅಂತಿದೆ, ಅದು ಖಾಲಿ ಆಗೋಗಿತ್ತು. ಈಗ ನಾವು ಬಂದಿದ್ದೀವಿ ಅದ್ರ ಮುಂದೆನೆ ನೋಡಿ, ಇಲ್ಲಿ ರೋಟಿ ಮಾಡ್ತಿದ್ದಾರೆ. ಸೊ ಒಳಗಡೆ ಹೋಗ್ಬಿಟ್ಟು ಊಟ ಮಾಡೋಣ. ಇಲ್ಲಿ ಊಟ ಸಿಗುತ್ತೆ, ಸೌತ್ ಇಂಡಿಯನ್ ಮತ್ತೆ ಪುರಿ ಇದೆಲ್ಲ ಸಿಗುತ್ತೆ. ಗುರುಳೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೇನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಅಲ್ಲಿ ಜೈ ಶ್ರೀರಾಮ್ ಅಂತ ಬರೀರಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ನೂ ಈ ತರ ಒಳ್ಳೆ ಒಳ್ಳೆ ವಿಡಿಯೋಸ್ ಬರುತ್ತೆ. ಇನ್ನ ನನ್ನ ಜರ್ನಿ ಇಲ್ಲಿಂದ ನಾಳೆ ದರ್ಶನ ಎಲ್ಲ ಮುಗಿಸ್ಕೊಂಡು ನಿಮ್ಗೆ ಆದಷ್ಟು ಅಯೋಧ್ಯೆನ ತೋರಿಸಿ, ಮತ್ತೆ ಅಲ್ಲಿಂದ ನಾನು ಬಂದ್ಬಿಟ್ಟು ಲಕ್ನೋ ಹೋಗ್ತೀನಿ. ಸೊ ಲಕ್ನೋ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ, ಓಕೆನಾ? ಅಲ್ಲಿವರೆಗೂ ಸ್ಟೇ ಟ್ಯೂನ್, ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.